ಎಸ್ ಎಚ್ ಸಿ ಬಾಲಕೃಷ್ಣ ಅವರು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದರೂ ಸಿಕ್ಕಿದೆ ಅವರಿಗೆ. ಅವರು ಮಾತನಾಡಿದ್ದಾರೆ, ಕೇಳಿಸ್ಕೊಂಬನ್ನಿ. ವಿಶ್ವಾಸ ಇಟ್ಟು ನನ್ನನ್ನು ಈ ಸ್ಥಾನಕ್ಕೆ ಅವಕಾಶ ಮಾಡಿಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರಿಗೆ, ಪ್ರಮುಖವಾಗಿ ಅವ್ರ ಕುಟುಂಬಕ್ಕೆ, ಉಷಕ್ ಅವರಿರ್ಬೋದು, ಅವ್ರ ಮಕ್ಕಳಿರ್ಬೋದು, ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ನಾಯಕರಾದಂಥ ಡಿ ಕೆ ಸುರೇಶ್ ಇವರೆಲ್ಲ ಸೇರಿ ಒಂದು ಹೊಸ ಜವಾಬ್ದಾರಿಯನ್ನು ನನ್ನ ಮೇಲೆ ಹೊರಿಸಿದ್ದಾರೆ. ಈ ಒಂದು ಜವಾಬ್ದಾರಿ ಜೊತೆಗೆ ಹೈಕಮಾಂಡ್ ಕೂಡ ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಜವಾಬ್ದಾರಿಯನ್ನು ಹಳೆ ಮೈಸೂರು ಭಾಗದಲ್ಲಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ, ಅದನ್ನು ನಿಭಾಯಿಸ್ತೀನಿ. ಈ ಸಂದರ್ಭದಲ್ಲಿ ಏನು ಹೇಳ್ತೀನಿ ಅಂತಂದ್ರೆ, ಇದಕ್ಕೆಲ್ಲ ಪ್ರಮುಖವಾದಂತಹ ಕಾರಣಕರ್ತರು ನನ್ನ ಕ್ಷೇತ್ರದ ಜನತೆ. 5 ಬಾರಿ ನನ್ನನ್ನು ಅಧಿಕಾರ ಸಚಿವನಾಗಲಿ ಆಗದೇ ಇರಲಿ 5 ಬಾರಿ ನನ್ನನ್ನು ಗೆಲ್ಲಿಸಿದ್ರಲ್ಲ, ಇವರು ನಾನು ಕೂಡ ನನ್ನ ಮೇಲಿದೆ. ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ. ಈ ಜವಾಬ್ದಾರಿಯನ್ನು ಕೂಡ ನಾನು ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಮತ್ತೆ ಎಲ್ಲ ಪ್ರಮುಖವಾಗಿ ನಮ್ಮ ಮಾಗಡಿ ರಂಗನಾಥ ಸ್ವಾಮಿಯ ಆಶೀರ್ವಾದ, ನಮಗೆ ಮನೆ ದೇವರು ನರಸಿಂಹಸ್ವಾಮಿ ಕಾಲಭೈರವನ ಆಶೀರ್ವಾದದಿಂದ ನಮಗೆ ಸ್ಥಾನ ಸಿಕ್ಕಿದೆ. ಅದನ್ನೆಲ್ಲ ಕೂಡ ಆ ಭಗವಂತ. ಎಸ್ ಬಾಲಕೃಷ್ಣ ಅವರು ಮಾತನಾಡ್ತಾ ಇದ್ರು. ಈ ಸ್ಥಾನ ಸಿಗೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕಾರಣ. ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ, ಅವರ ಕುಟುಂಬಕ್ಕೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ ಅಂತ ಹೇಳಿ ಎಚ್ ಸಿ ಬಾಲಕೃಷ್ಣ ಅವರು ಹೇಳಿದ್ದಾರೆ. ಸೊ ಏನಂತ ಹೇಳಿದ್ರೆ, ನಿರೀಕ್ಷೆಯಲ್ಲಿದ್ರು, ವಿಶ್ವಾಸ ಕೂಡ ಇತ್ತು ಎಚ್ ಸಿ ಬಾಲಕೃಷ್ಣ ಅವರಿಗೆ. ಸಿಕ್ಕೇ ಸಿಗುತ್ತೆ ನನಗೆ, ಈ ಬಾರಿ ಮಿಸ್ ಆಗೋದಿಲ್ಲ ಅಂತ ಹೇಳಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಅದೇ ರೀತಿ ಅವರು ಕೂಡ ಸಚಿವ ಸ್ಥಾನದಲ್ಲಿ, ಸಚಿವರ ಪಟ್ಟಿಯಲ್ಲಿ ಇದ್ದಾರೆ. ಫುಲ್ ಖುಷಿಯಾಗಿದ್ದಾರೆ ಎಚ್ ಸಿ ಬಾಲಕೃಷ್ಣ ಅವರು. ಧರ್ಮ್ ಸಿಂಗ್ ಋಣ ತೀರಿಸಿದ್ರ ರಾಹುಲ್ ಗಾಂಧಿ? ಹಾಗಾದ್ರೆ ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ, ಅವರ ಮಗ ಅಜಯ್ ಸಿಂಗ್ ಅವರಿಗೆ ಸ್ಥಾನ ಸಿಕ್ಕಿದೆ. ಖರ್ಗೆ ಜೊತೆ ಜೋಡತ್ತಿನಂತೆ ದುಡಿದಿದ್ರು ಧರ್ಮ್ ಸಿಂಗ್ ಅವರು. ಸಮ್ಮಿಶ್ರ ಸರ್ಕಾರ ಅನಿವಾರ್ಯ ಸ್ಥಿತಿಯಲ್ಲಿ ಸಿಎಂ ಹೈಕಮಾಂಡ್ ಆದೇಶ ಒಪ್ಪಿಕೊಂಡು ಅಡ್ಜಸ್ಟ್ಮೆಂಟ್ ಆಡಳಿತ. ಅಲ್ಪಾವಧಿಯಲ್ಲೇ ಅಧಿಕಾರ ಕಳೆದುಕೊಂಡಿದ್ರು ಧರ್ಮ್ ಸಿಂಗ್ ಅವರು. ಅಲ್ಪಾವಧಿಯಲ್ಲೇ ಈಗ ಧರ್ಮ್ ಸಿಂಗ್ ತ್ಯಾಗಕ್ಕೆ ಪ್ರತಿಫಲ ಕೊಟ್ರ ರಾಹುಲ್ ಗಾಂಧಿ ಅವರು. ಪುತ್ರ ಅಜಯ್ ಸಿಂಗ್ಗೆ ಮಂತ್ರಿ ಪಟ್ಟ ಕಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. ಖರ್ಗೆ ತೀವ್ರ ವಿರೋಧದ ಮಧ್ಯೆ ಅಜಯ್ ಸಿಂಗ್ಗೆ ಮಂತ್ರಿಗಿರಿ ಸಿಕ್ಕಿದೆ. ಧರ್ಮ್ ಸಿಂಗ್ ಋಣವನ್ನ ತೀರಿಸಿದ್ರ ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ, ಕಾಂಗ್ರೆಸ್ಗಾಗಿ ಸರ್ವಸ್ವವನ್ನ ತ್ಯಾಗ ಮಾಡಿದ್ರು ಧರ್ಮ್ ಸಿಂಗ್. ಖರ್ಗೆ ಜೊತೆ ಜೋಡೆತ್ತಿನಂತೆ ದುಡಿದಿದ್ರು ಧರ್ಮ್ ಸಿಂಗ್ ಅವರು, ಮಾಜಿ ಸಿಎಂ ಧರ್ಮ್ ಸಿಂಗ್ ಅವರು. ಸಮ್ಮಿಶ್ರ ಸರ್ಕಾರ ಅನಿವಾರ್ಯ ಸ್ಥಿತಿಯಲ್ಲಿ ಸಿಎಂ ಆಗಿದ್ರು. ಹೈಕಮಾಂಡ್ ಆದೇಶ ಒಪ್ಪಿಕೊಂಡು ಅಡ್ಜಸ್ಟ್ಮೆಂಟ್ ಆಡಳಿತವನ್ನು ಕೂಡ ಮಾಡಿದ್ರು. ಅಲ್ಪಾವಧಿಯಲ್ಲೇ ಅಧಿಕಾರ ಕಳೆದುಕೊಂಡಿದ್ರು ಧರ್ಮ್ ಸಿಂಗ್ ಅವರು. ತ್ಯಾಗವನ್ನ ಮಾಡಿದ್ದು, ಎಲ್ಲದಕ್ಕೂ ಕೂಡ ಒಪ್ಪಿಕೊಂಡಿದ್ರು. ಈಗ ಧರ್ಮ್ ಸಿಂಗ್ ಅವರ ತ್ಯಾಗಕ್ಕೆ ಪ್ರತಿಫಲವನ್ನ ರಾಹುಲ್ ಗಾಂಧಿ ಅವರು. ಎಸ್, ಅಜಯ್ ಸಿಂಗ್ ಅವರು ಮಂತ್ರಿ ಪಟ್ಟ ಅವರಿಗೆ ಸಿಕ್ಕಿದ ತಕ್ಷಣ ಅಥವಾ ಮಂತ್ರಿ ಲಿಸ್ಟ್ ಅಲ್ಲಿ ಹೆಸರು ಬಂದ ಮೇಲೆ ಖುಷಿಯಿಂದ ಅವರು ಮಾತನಾಡಿದ್ದಾರೆ. ಕೇಳಿಸ್ಕೊಂಬನ್ನಿ. ರಾಜ್ಭವನ್ಗೆ ಬರಬೇಕು ಅಂತ ಹೇಳಿದ್ದಾರೆ. ಎಲ್ಲ ನಮ್ಮ ಹೇಳಿದ್ದಾರೆ. 4 ಗಂಟೆಗೆ ರಾಜ್ಭವನ್ ಬರ್ರಿ ಅಂತ ಹೇಳಿದ್ದಾರೆ. ಈಗ ಸದ್ಯ ಜಸ್ಟ್ 2 ನಿಮಿಷ ಆಯ್ತು. ಎಸ್ ವೀಕ್ಷಕರೇ, ಅಜಯ್ ಸಿಂಗ್ ಅವರು ಫುಲ್ ಖುಷಿಯಾಗಿದ್ದಾರೆ. ಅವರಿಗೂ ಸಚಿವ ಸ್ಥಾನ ಸಿಕ್ಕಿದೆ.
ಸೊ ಹೈಕಮಾಂಡ್ ಅವರ ತಂದೆಯ ತ್ಯಾಗಕ್ಕೆ, ಅವರ ತಂದೆ ಪಕ್ಷಕ್ಕೋಸ್ಕರ ನಿಷ್ಠೆಯಿಂದ ಇದ್ದಿರ್ತಕ್ಕಂಥದ್ದಕ್ಕೋಸ್ಕರ ಅವರ ಮಗನ ಹೆಸರನ್ನ ಫೈನಲ್ ಮಾಡಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಾರ್ಯಕರ್ತರು ಅವರನ್ನ ಎತ್ತುಕೊಂಡು ಕುಣಿಸ್ತಾ ಇದ್ದಾರೆ. ನೋಡಿ, ಬಹಳ ನಿರೀಕ್ಷೆ ಇತ್ತು, ಬಟ್ ಈ ಬಾರಿ ಸಿಗುತ್ತೆ ಅಂತೇಳಿ. ಬಟ್ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಪಸಂಖ್ಯಾತರ ಕೋಟ ಖನೀಜಾ ಫಾತಿಮಾ ಅವರ ಪರ ಬ್ಯಾಟಿಂಗ್ ಮಾಡಿದ್ರಂತೆ. ಫೈನಲ್ ಆಗಿ ಲಾಸ್ಟ್ ಮೂಮೆಂಟ್ಗೆ ಅಜಯ್ ಸಿಂಗ್ ಅವರ ಹೆಸರು ಫೈನಲ್ ಆಗಿದೆ. ಅಂದ್ರೆ ಹೈಕಮಾಂಡು ಇವರ ತಂದೆ ಧರ್ಮ್ ಸಿಂಗ್ ಅವರ, ಅಜಯ್ ಸಿಂಗ್ ಅವರ ತಂದೆ ಧರ್ಮ್ ಸಿಂಗ್ ಅವರ ತ್ಯಾಗವನ್ನ ಅಥವಾ ಪಕ್ಷ ನಿಷ್ಠೆಯನ್ನ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಅಜಯ್ ಸಿಂಗ್ ಅವರಿಗೆ ಮಂತ್ರಿಗಿರಿಗೆ ಒಪ್ಪಿಗೆ ಕೊಟ್ಟಿದೆ, ಮಂತ್ರಿ ಸ್ಥಾನಕ್ಕೆ ಒಪ್ಪಿಗೆ ಕೊಟ್ಟಿದೆ. ಧರ್ಮ್ ಸಿಂಗ್ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಸಿಎಂ ಆಗಿದ್ರು. ಅನಿವಾರ್ಯ ಕಾರಣದಿಂದ ಅಲ್ಪ ಅವಧಿಯ ಸಿಎಂ ಆಗಿ ಅಥವಾ ಅಲ್ಪ ಅವಧಿಯಲ್ಲೇ ಅವರು ಸಿಎಂ ಸ್ಥಾನವನ್ನ ಬಿಟ್ಕೊಟ್ರು. ಹೈಕಮಾಂಡ್ ಏನು ಹೇಳುತ್ತೋ ಎಲ್ಲಕ್ಕೂ ಕೂಡ ಒಪ್ಕೊಂಡ್ರು ಅವರು. ಆ ಕಾರಣಕ್ಕೆ ಅದನ್ನು ಗುರುತಿಸಿ ಹೈಕಮಾಂಡ್ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ.